ಇವೆಲ್ಲ ಈಗ ಮತ್ತೆ ಮಾತಾಡಕ್ ಹೋಗಲ್ಲ. ನಂದು ಅಧ್ಯಕ್ಷರೇ ಸರ್, ನಂದು ಪ್ರಾಮಾಣಿಕ ಕಳಕಳಿ ಏನಂತಂದ್ರೆ ಅಧ್ಯಕ್ಷರೇ, ನೀವು ಉತ್ತರ ಕರ್ನಾಟಕ ನಿಮಿಷ ನೀವು ಉತ್ತರ ಕರ್ನಾಟಕದ ಬಗ್ಗೆ ಇವತ್ತೆಲ್ಲ ಇದು ಅನೌನ್ಸ್ ಮಾಡ್ತೀರಲ್ಲ, ಈಗ ಇದನ್ನ ಅನುಷ್ಠಾನಕ್ಕೆ ತರೋಕ್ಕೂ ನೀವೇ ಇರಬೇಕು ಅಂತ ಅಧ್ಯಕ್ಷರೇ ಅಷ್ಟೇ. ನಾನೇ ಪರವಾಗಿರೋರು ಇರ್ತೀನಿ. ನೀವು ಅದನ್ನ ಅರ್ಥನೇ ಮಾಡ್ಕೊತಾ ಇಲ್ಲಲ್ಲ. ನಾನೇ ಇರ್ತೀನಿ. ಅಷ್ಟೇ ಹೇಳಿ. ಈಗ ಅಧ್ಯಕ್ಷರೇ, ಅಧ್ಯಕ್ಷರೇ ತಿರುಗಿ ಏನ್ ನೋಡ್ತೀರಿ? ಅಧ್ಯಕ್ಷರೇ ನಾನು ಅಧ್ಯಕ್ಷರೇ ಈಗ ನಾವು ನಿಮ್ ಪರ ಇರೋರು ಸರ್, ನೀವ್ ಯಾಕೆ ಹಿಂಗೆ? ಸುನಿಲ್ ಅವರೇ, ಆಯ್ತು ನೀನ್ ಪರ ಇದ್ದಾರೆ, ಡೇಂಜರ್. ಈಗ ಕೂತ್ಕೊಳ್ಳಿಗೆ ನೀವು. ಕೂತ್ಕೊಳ್ಳಪ್ಪ ಮುನಿರ ಕೂತ್ಕೋ. ಅಧ್ಯಕ್ಷರೇ ಈಗ ಮಾತಾಡ್ತೀನಿ. ಇಲ್ಲ 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 ಮಾತಾಡ್ಬೇಡಿ. ಒಂದು ಮಾತು ಕೇಳಬೇಕು. ಮುನಿರತ್ನ ಅವರೇ, ಈಲ್ಡಾಗದ್ರೆ ನೀವು ಮಾತಾಡಬೇಡಿ. ಯಾಕೆ ಮಾತಾಡ್ತೀರಿ? ನೋಡಿ, ಆಯ್ತು. ನಾನು ಏನ್ ಅವ್ರು ಈಲ್ಡಾಗಲ್ಲ. ಮುಖ್ಯಮಂತ್ರಿಗಳ ಪರವಾಗಿ ಮಾತಾಡ್ತಾರೆ. ಮುನಿರತ್ನ ಅವರೇ, ನೀನು ಕೂಡ ಅವ್ರು ಈಲ್ಡಾಗಿ ಯಾಕೆ ಮಾತಾಡ್ತೀರಿ? ಮುಖ್ಯಮಂತ್ರಿ ಆಗಿರ್ಲಿ ಅಂತ ಅಣ್ಣ, ಹೇಳೋದು. ಒಂದ್ ನಿಮಿಷ ಇದೇ ಜಾಗದಲ್ಲಿ ತಮ್ಮನ್ನೇನಾರು ಕೆರಳಿಸಿದ್ರೆ ಹಿಂಗ್ ಹೊಡೆದ್ಬಿಟ್ಟು ನಾನೇ ಅಂತ ಇದ್ರಿ. ಈಗ ಅದೊಂದು ಮಾತು ಹಿಂಗ್ ಹೇಳ್ರಿ, ನಾನೇ 5 ವರ್ಷ. ಮುನಿರತ್ನ ಇನ್ನೇನು ಅವರೇ, ಹೇಳ್ಬೇಡ್ರಿ. ಒಂದೇ ಒಂದ್ಸಾರಿ ಇದನ್ನ ನೋಡ್ಬೇಕು. ಮುನಿರತ್ನ ಅವರೇ, ಇದಕ್ಕೆ ರಿಯಾಕ್ಷನ್ ನೀನು 5 ಮಾಡಬೇಡಿ. ವರ್ಷ ಇರ್ತೀನಪ್ಪ. ಮುಖ್ಯಮಂತ್ರಿ ರಿಯಾಕ್ಷನ್ ಬೇಡ. ಲೀಡರ್ 5 ವರ್ಷ ಇರ್ತೀವಿ, ಲೀಡರ್ ಆಫ್ ದಿ ಅಪೋಸಿಷನ್ ಆಗಿ. ವಿ ಅಗ್ರಿ ಸರ್. ಅವರೇ 5 ವರ್ಷ ಮುಖ್ಯ. ಅವರೇ ನೀ ಹೇಳೋದಲ್ಲ, ಇವ್ರು ಅವರೇ ಹೈಕಮಾಂಡ್ 5 ವರ್ಷ. ಅಶೋಕ್ ಅವರೇ 5 ವರ್ಷ ವಿರೋಧ ಪಕ್ಷದ ಹೈಕಮಾಂಡ್ ನಾಯಕರು. ಹೇಳ್ಬೇಕು. ಸರ್ ಯಾಕೆ ಅವ್ರ ಮೇಲೆ ವಿಶ್ವಾಸ ಹೈಕಮಾಂಡ್ ಹೇಳ್ಬೇಕು. ಹೇಳ್ತಾ ಇಲ್ಲ. ಮುಖ್ಯಮಂತ್ರಿ ಅವರೇ, ಯಾರು ಹೇಳ್ತಾ ಇಲ್ಲ ಸರ್. ಮುಂದಿನ 2 ವರ್ಷ ಹೇಳ್ತಲ್ಲ. ನೀವ್ ಹೇಳಿ ನೋಡೋಣ. ಪಾಪ ಅಧ್ಯಕ್ಷ ಯಡಿಯೂರಪ್ಪನು ಹೇಳ್ತಾ ಇದ್ರು 5 ವರ್ಷ ನಾನೇ ಮುಖ್ಯಮಂತ್ರಿ ಅಂತ ಇದ್ರ. ಇವೆಲ್ಲ ಹಾಗೇನೆ ಈಗ ನೀವು ಕೂಡ ಹಾಗೇನಾ? ಚರ್ಚೆ ಆಗಲಿ. ನೀವು ಹಾಗೇನಾ? ನೀವು ಇರಲ್ಲ ಅಂತ ಹೇಳಿಲ್ವಾ? ನೀವು ಇರಲ್ಲ ಅಂತ ಹೇಳಿಲ್ವಾ? ಮಧ್ಯದಲ್ಲಿ ಮಾತಾಡಿ. ಅಧ್ಯಕ್ಷ, ಇವರಿಗೆ ಒಂದೊಂದು 5 ವರ್ಷ 4 ಮುಖ್ಯಮಂತ್ರಿ ಇರ್ತಾರೆ. ಇವ್ರದ್ದು ಸ್ಪೀಕರ್ ಇರುವುದಿಲ್ಲ. ನಮ್ದು 2 ಇಲ್ಲ. ಇವರಿಗೆ ರಿಯಾಕ್ಷನ್ ಆಯ್ತು. ಮಾನ್ಯ ಅಧ್ಯಕ್ಷರೇ, ದಯವಿಟ್ಟು ಇದು ಅಣ್ಣ, ಅನಾವಶ್ಯಕವಾದಂತ ಚರ್ಚೆ. ಇವರಿಗೆ ರಿಪ್ಲೈ ಇದಕ್ಕೆ ಮಾಡಿ. ಸಂಬಂಧ ಇಲ್ಲ. ಆಯ್ತು, ಹೇಳಿದ್ರಲ್ಲ. ಇದ್ರೆ ಮೊದಲ ಕಾಂಗ್ರೆಸ್ ಶಾಸಕರ ಜೊತೆ ಚರ್ಚೆ ಆಗ್ತಿತ್ತು. ನಮ್ಮ ಹತ್ರ ಯಾರ ಹತ್ರ ಈ ಚರ್ಚೆ ಆಗಿಲ್ಲ. ಆಯ್ತಪ್ಪ, ಸಿಎಲ್ಪಿಯಲ್ಲಿ ಅವಶ್ಯಕತೆನೇ ಇಲ್ಲ, ಚರ್ಚೆನೂ ಆಗಿಲ್ಲ. ದಯವಿಟ್ಟು ಅದನ್ನು ಮುಕ್ತಾಯ ಮಾಡಿ, ಇಲ್ಲಿಗೆ ಮುಕ್ತಾಯ ಮಾಡಿ. ಅಯ್ಯೋ ಗೊಂಡು ರಿಯಾಕ್ಟ್ ಅದಕ್ಕೆ ಅವ್ರು ಹೇಳ್ತಾರೆ ಅಂತ ಹೇಳಿ. ಅವ್ರು ಹೇಳ್ತಾರೆ, ನೀವೇ ಕೋಳಿ ಸಾರು, ಮಟನ್ ಸಾರು ಎಲ್ಲ ಮತ್ತೆ ಅಲ್ವಾ? ಮುಂದೆ ಹೋಗ್ಲಿ. ಉತ್ತರ ಕೇಳಕ್ ಇಷ್ಟ ಇಲ್ವಾ? ಬೇಗೆದ್ದು ಅವ್ರ ಕಾಟಕ್ಕೆ ಬೇಗೆದ್ದು ನೀವು ನನ್ಗೆ ಅವ್ರ ಫೋನ್ ಕಾಟ ಮಾಡ್ತಾನೆ ಏನಿಲ್ಲ ಇದ್ರು. ಪಾಪ. ಬನ್ನಿ ಅಂತ ಓಡೋಡಿ ಬಂದಿದ್ದೀನಿ. ನೀವು ಉತ್ತರ ಕರ್ನಾಟಕ ಭರವಸೆಗಳ ಆಯ್ತು, ನೀವು ಮಹಾಪೂರ ಉತ್ತರ ಅಂತ ಬಗ್ಗೆ- ಬರಬೇಕು. ನೀವು ನಾಳೆ ಎಲ್ಲ ಉತ್ತರ ಪತ್ರಿಕೆಗಳು ಕರ್ನಾಟಕದ front ಬಗ್ಗೆ page clarification ಕೇಳಿ. ಮಹಾಪೂರ ಅನ್ನೋ ಅದು ಬಿಟ್ಟು ಹೊರಡು ರಾಜ್ಯದ ಬರಬೇಕು. ಬಗ್ಗೆ ಹೇಳಿದ್ರೆ ಆಗ್ತದೆ. ಅದಕ್ಕೋಸ್ಕರ ಬೇಗ ಬಂದಿದ್ದೀನಿ. ನೀವು ಆ ಲೈನ್ ಬಂದ್ಬಿಡಿ ಸಾಕು. ಆ line ಕೇಂದ್ರ ಬಂದ್ರೆ ಸರ್ಕಾರನೂ ಸಾಕು. ಒಪ್ಪಬೇಕು. ಅದಕ್ಕೆ ಬರ್ತಾ ಇದ್ದೀರಾ, ಅಲ್ಲಿ ಬಂದ್ಬಿಡಿ. ನಮಗೆ ಯಾರು ಕೂಡ ನಿರ್ದೇಶನ ಕೊಡೋರು ಯಾರು ಇಲ್ಲ. ಇವ್ರಿಗೆ ಪಾಪ ನಿರ್ದೇಶನ ಕೊಡೋರು ಇದ್ದಾರೆ. ಅವ್ರ ನಿರ್ದೇಶನದಂತೆ ಕೆಲಸ ಮಾಡ್ಬೇಕು, ಇವ್ರು ಆಕ್ಟ್ ಮಾಡ್ಬೇಕು. ನಮಗೆ ನಾವೇ ನಿರ್ದೇಶಕರು, ನಾವೇ ಪ್ರೊಡ್ಯೂಸರು, ನಾವೇ ಆಕ್ಟರ್. ಅದು RSSದಿಂದ ಬರಬೇಕು ನಿರ್ದೇಶನ. ಮಾತಾಡ್ಬೇಡ. ಹೈಕಮಾಂಡ್ ಹೇಳ್ಬೇಕು ಅಂತ ಹೇಳ್ತಿರಲ್ಲ. ಮುಖ್ಯಮಂತ್ರಿ ಅವರೇ, ಹೈಕಮಾಂಡ್ ಹೇಳ್ಬೇಕು ಅಂತ ಹೇಳ್ತಿರಲ್ಲ. RSSದಿಂದ ಬರಬೇಕು ಮುಖ್ಯಮಂತ್ರಿ ಅವರು ಅದು ಉತ್ತರಕ್ಕೆ ಸೀಮಿತ ಗೊತ್ತಾಯ್ತು. ಹೋಗುವ. ಮಾನ್ಯ ಅಧ್ಯಕ್ಷರೇ, ಈಗ ವಿಷಯಕ್ಕೆ ಅಷ್ಟು ಬಂದ್ಬಿಡ್ತೀನಿ. ವಿಷಯ ಬಿಡಿ. ಈಗ ಡೈರೆಕ್ಟರ್ ನಾನು- ಎಲ್ಲ ನೀವು ಸ್ಕ್ರೀನ್ ಪ್ಲೇ ಎಲ್ಲ ಅದನ್ನು ಪ್ರತಿಪಕ್ಷದ ಮಾಡ್ಬಿಡಿ. ನಾಯಕರು ಮುಖ್ಯಮಂತ್ರಿ ಹೇಳುವಂತದ್ದು ಉತ್ತರ ಕರ್ನಾಟಕದ ಬಗ್ಗೆ ಕ್ಲಾರಿಫಿಕೇಶನ್ ಕೇಳಿ, ಅಭಿವೃದ್ಧಿ ಬಗ್ಗೆ. ನಿಮ್ಗೆ ರಾಜ್ಯದ ಬಗ್ಗೆ ಯಾಕೆ ಕ್ಲಾರಿಫಿಕೇಶನ್? ಅಧ್ಯಕ್ಷರೇ, ನಾವು ಉತ್ತರ ಕರ್ನಾಟಕ ಏನ್ ಮಾಡ್ತೀವಿ ಅನ್ನೋಂಥದ್ದು ಹೇಳ್ಬೇಕು ಬಿಟ್ಟು Okay. ಹಳಿ ಕತ್ತಿ ಅದು ಹೇಳಿದ್ದೇ ಹೇಳ್ತಾರ. ಮಾನ್ಯ ಅಧ್ಯಕ್ಷರೇ, ಹಾಡಿದ್ದೆ ಹಾಡ್ತಾರ, ಹಾಡಿದ್ದೆ ಗ್ಯಾರಂಟಿ ಹಾಡ್ತಾರ. ಯೋಜನೆಗಳು. ಡ್ಯಾಶ್ ಅಂತಾರ. ಆಯ್ತು ಅವ್ರೆ. ದಾಸ್ ಅಂತೇಳಿ ಸುಮ್ಮ ಉತ್ತರ ಏನು ಕರ್ನಾಟಕದ ಗೊತ್ತಿರೋ ಇಲ್ಲ ಕಡೆ- ಹೇಳ್ರಿ. ಬರೇ ಗೋವಿಂದರಾವ್ ವರದಿ ಅದಕ್ಕಿಂತ ಮುಂಚೆ